ಆಟೋ ಚಾಲಕರಿಗೆ ಹೆಚ್ಚಾಯಿತು ಗ್ಯಾಸ್ ಟ್ರಬಲ್. ಬೆಂಗಳೂರಿನಲ್ಲಿ ಹಲವು ಬಂಕ್ಗಳು ಬಂದ್ ಆಗಿರೋದ್ರಿಂದ ಟೆನ್ಷನ್. ಕಂಗಾಲಾದ ಬಳ್ಳಾರಿ, ಬೆಳಗಾವಿ, ಕಲಬುರಗಿಯ ಆಟೋ ಡ್ರೈವರ್. ನೆಲ್ಯಾಡಿಯ ಉದ್ಯಮಿ ಸುದೀಪ್ ಶೆಟ್ಟಿ ಆತ್ಮಹತ್ಯೆ ಪ್ರಕರಣದಲ್ಲಿ ನಿಲ್ಲದ ಆರೋಪ ಪ್ರತ್ಯಾರೋಪ. ನಾನು ಸುದೀಪ್ ಸಾವಿಗೆ ಕಾರಣ ಅಲ್ಲ ಎಂದು ಪುನರುಚ್ಚರಿಸಿದ ಪತ್ನಿ ಸೌಮ್ಯ. ಮಾವ ಮಾಡಿದ್ದ ಪ್ರತಿ ಆರೋಪಕ್ಕೂ ಉತ್ತರ, ನಾನು ವಿಷ ಹಾಕಿಲ್ಲ ಅಂತ ಸ್ಪಷ್ಟನೆ. ಭೂಮಿಯ 10 ಅಡಿ ಆಳದಲ್ಲಿ 70 ಚೀಲ ಗೋಧಿ ಮೂಟೆ ಪತ್ತೆ. ಶಾಲೆಗೆ ಬಂದಿದ್ದ ಧಾನ್ಯ ಹೂತಿಸಿಟ್ಟಿದ್ದ ಪ್ರಾಚಾರ್ಯ. ಚಿಕ್ಕಮಗಳೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಹೀಗೊಂದು ಘಟನೆ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯದ ವೇಳೆ ಮೊಬೈಲ್ ಕಳವು. ಜಾರ್ಖಂಡ್ನಿಂದ ಬಂದ ಕಳ್ಳರ ಗ್ಯಾಂಗ್ನಿಂದ ಕೃತ್ಯ. ಅಪ್ರಾಪ್ತರನ್ನ ಮುಂದೆ ಬಿಟ್ಟು ಕಳ್ಳತನ ಮಾಡಿಸ್ತಾ ಇದ್ದಿದ್ದು ಬಟಾಬೈಲು. ಚುನಾವಣೆ ಹೊತ್ತಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ. ಎಸ್ಐಆರ್ ಅಧಿಕಾರಿಗಳನ್ನೇ ಕೂಡಿ ಹಾಕಿದ ಪ್ರತಿಭಟನಾಕಾರರು. ಸುರಕ್ಷತೆಗೆ ಕೇಂದ್ರ ಸಶಸ್ತ್ರ ಪಡೆ ನಿಯೋಜನೆ ಮಾಡಲು ಸುಪ್ರೀಂ ಕೋರ್ಟ್ ಸೂಚನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.